ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ನನ್ನ ಮತ ಕೊಟ್ಟು ಎಲ್ಲ ನನ್ನ ಜನ ಗೆಲ್ಸ್ಕೊಡ್ಬೇಕು ಅಂತ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಒಂದಷ್ಟು ಸಮಸ್ಯೆಗಳು ಹೊಸ ದನಗಳು ಎಲ್ಲ ಕೊಟ್ಟಿದ್ದಾರೆ ಸರ್. ರೈತರಿಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಹಾಲು ಉತ್ಪಾದಕರಿಗೆ ಇದುವರೆಗೆ ಪ್ರೋತ್ಸಾಹಧನ ಕೊಡ್ತೀವಿ ಅಂತ ಸರ್ಕಾರ ಕೊಟ್ಟಿಲ್ಲ. ಸರ್ಕಾರ ಸರ್ ಹಂತವಾಗಿ ಪ್ರತಿ ತಿಂಗಳು ಬಿಡುಗಡೆ ಮಾಡ್ತಾ ಇದೆ ಸರ್. ಅದು ಯಾವಾಗಲೂ ಅಷ್ಟೇ 2 ತಿಂಗಳದು 3 ತಿಂಗಳದು ಒಂದ್ಸಲ ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲ್ಲ ಬಿಡುಗಡೆ ಈಗಾಗಲೇ 7-8 ತಿಂಗಳದು ಬಾಕಿ ಇದೆ ಅಂತ ರೈತರು ಹೇಳ್ತಾರೆ. ಈಗ ಬಿಡುಗಡೆ ಆಗ್ತಾ ಇದೆ ಸರ್. ಮತ್ತು ಸರ್ಕಾರ ಇದು ಹಾಲಿನ ಖರೀದಿ ದರವನ್ನು ಕಡಿಮೆ ಮಾಡುತ್ತೆ, ಮಾಡಿಲ್ಲ ಸರ್. ಒಕ್ಕೂಟನೂ ಕೂಡ ಕಡಿಮೆ ಮಾಡ್ತಾರೆ. ಸರ್ಕಾರ ಯಾವತ್ತೂ ಹಾಲು ಖರೀದಿ ದರನ ಕಡಿಮೆ ಮಾಡಿಲ್ಲ. ಒಕ್ಕೂಟಗಳು ಮಾಡ್ತವೆ. ಒಕ್ಕೂಟಗಳು ಎಲ್ಲ ಒಕ್ಕೂಟಗಳು ಅಲ್ಲಿ ಲಾಭ ನಷ್ಟಕ್ಕೆ ತಕ್ಕನಾಗಿ ಇದು ಮಾಡ್ತಾರೆ. ಆದರೆ ಗ್ರಾಹಕರಿಗೆ ಮನುಮಲ್ಲಲ್ಲಿ ಸರ್ ಇವತ್ತು ಕರ್ನಾಟಕದಲ್ಲಿ 2ನೇ ರೈಟ್ ಕೊಡ್ತಾ ಇದೆ ಸರ್. ಒಳ್ಳೆ ರೈಟ್ ಕೊಡ್ತಾ ಇದೆ. ಗ್ರಾಹಕರಿಗೆ ಕೊಡುವಂಥದ್ದು ಸ್ವಲ್ಪ ಕಡಿಮೆ ಹೆಚ್ಚಾಗಿದೆ. ಗ್ರಾಹಕರಿಗೆ ಕೊಡುವಂಥ ದರ ಹೆಚ್ಚಾಗಿದೆ. ಗ್ರಾಹಕರಿಗೆ ಏನು ಮಾರಾಟ ಮಾಡ್ತೀರಾ ನೀವು, ಅದೊಂದು ನಿಗದಿ ಮಾಡಿದರೆ ಅದು ಹೆಚ್ಚಾಗಿದೆ. ಆದರೆ ಉತ್ಪಾದಕರಿಗೆ ಕೊಡುವಂಥ ದರ ಸ್ವಲ್ಪ ಕಡಿಮೆ ಆಗಿದೆ ಸರ್. ಉತ್ಪಾದಕರಿಗೆ ಒಳ್ಳೆ ದರನೇ ಕೊಡ್ತಾ ಇದೆ. ಈಗ ಕೊಡ್ತಾ ಇರುವಂಥ ದರದಲ್ಲಿ ಹಾಲು ಉತ್ಪಾದನೆ ಮಾಡುವಂಥದ್ದೇ ವೆಚ್ಚನೂ ಜಾಸ್ತಿ ಆಗಿದೆ ಹೌದು ಸರ್. ಈಗ ಎಲ್ಲ ಪರಿಶೀಲಿಸಿ ನೆಕ್ಸ್ಟ್ ಹೊಸ ಬೋರ್ಡ್ ಬಂದಮೇಲೆ ಪರಿಶೀಲಿಸಿ ದರನ ಜಾಸ್ತಿ ಮಾಡ್ತೀವಿ. ಮತದಾರರಲ್ಲಿ ನನ್ನನ್ನು ಗೆಲ್ಸ್ಕೊಡ್ಬೇಕು ಅಂತ ಮನವಿ ಮಾಡ್ತೀವಿ. ಆಶೀರ್ವಾದ ಮಾಡಿ ಅಂತ ಮನವಿ ಮಾಡ್ತೀವಿ. ಸರ್, ಹೊಸ ಯೋಜನೆಗಳು ಏನು ಮಾಡ್ತಿದ್ದೀರಿ ಸರ್? ನೀವು ಗೆದ್ದರೆ ಏನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ತೀರಾ ಮತದಾರರಿಗೆ, ರೈತರಿಗೆ, ಹಾಲು ಉತ್ಪಾದಕರಿಗೆ? ಸರ್, ಮನ್ಮೂಲಿನಲ್ಲಿ ಈಗಾಗಲೇ ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೆದಿದ್ದಾವೆ ಸರ್. ನೀವು ನೋಡಿದ್ದೀರಾ, ರೈತರು ನೋಡಿದ್ದಾರೆ, ಮಾಡಿದ್ದಾರೆ. ಮುಂದೇನು ನಮ್ಮ ಮನ್ಮೂಲಿಗೆ ಅವಶ್ಯಕತೆ ಏನಿದೆ ಅದರ ಅನುಸಾರವಾಗಿ ಅಭಿವೃದ್ಧಿ ಪಡಿಸ್ತೀವಿ ಸರ್. ಥ್ಯಾಂಕ್ ಯು. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.